ಮಕ್ಕಳದ ಶೀರಿ ಹಿಂದೆ ನಿಂತು ರಾಜಕಾರಣ ಮಾಡೋದು ಪ್ರವೃತ್ತಿ ಯಾವ ಗೌಡಿಗೂ ಇಲ್ಲ. ಗೌಡ್ರ ಕೆಲ್ಸ ಅಂತಂದ್ರ ಮಗನೇ ನಿನಗ ಪಾಠ ಹೇಳ್ತೀನಿ ಕೇಳು. ಗೌಡ್ರ ಅಂದ್ರೆ ಏನಂದ್ರೆ ಆ ಊರಿನ ಗೌಡ ಅಂತಂದ್ರೆ ಊರಿನ 4 ಸೀಮೆಗೆ ರಕ್ಷಣೆ ಮಾಡುವಂತ ವ್ಯಕ್ತಿಗೆ ಗೌಡ ಅಂತಾರ. ತೊಡೆ ತಟ್ಟಿ ಗಂಡಸರು ಕೂಡ ಗುದ್ದಾಟ ಮಾಡೋದಕ್ಕೆ ಗೌಡ್ರ ಅಂತಾರ. ಹೆಂಗಸರ್ ಸೀರೆ ಕೈ ಹಾಕುದು, ಹೆಂಗಸರ ಗುಪ್ತಾಂಗ ಹಿಡಿಯುವುದು ಗೌಡಿಗೆ ಅಲ್ಲ. ಅದಕ್ಕೆ ಪರಾಮಗೊಂಡ ಅಭ್ಯರ್ಥಿ ಬಬಲೇಶ್ವರದ ವಿಜುಗೌಡ ಹೇಳಿದು ನಿಜ 100ಕ್ಕೆ 100. ಹುಸುಳೆ ಮಗನೇ ನೀನು ಯತ್ನಾಳ್ ಊರಿನ ಧರ್ಮ ಕಡ್ಲಿ ಅದಿ ಅಂತ ಹೇಳಿ. ಮಗನೇ ನಿನಗ 4 ಎಕರೆ ಜಮೀನಿತ್ತು, ಬರೇ ನಿಮ್ಮ ಅಪ್ಪ ಎಲ್ಲಿಂದ ಕಡ್ಲಿ ತಿನ್ನಿಸ್ತಿದ್ದ ಶ್ರೀಶೈಲ ಹೋಗುದು ಜಾತ್ರೆ ಮಂದಿಗೆ, ನಿಮ್ಮದೇ ಮನೆ ನಡೆಸೋದು. ಹಳೆ ಟ್ರಕ್ ತಗೊಂಡು ಸುಳೆ ಮಗನೇ ನೀನು ಬಿಜಾಪುರ ಬಂದವನು. ಮಂದಿಗೆ ಪಾಠ ಕಲಿಸ್ತೇನ್ ಮಗನೇ. 2 ನಂಬರ್ ಆಸ್ತಿ ಗಳಿಸಿ ಏನೇನು ಮಾಡಿದಿ ಏನೇನಿಲ್ಲ. ನಿಮ್ ಚೇಲೆ ಯಾರ ಜೊತೆ ಅಟ್ಯಾಚ್ ಅದ ನಿಮ್ ಮನ್ಯಾಗೆ ಅದನ್ನ ನೀವು ವಿಚಾರ ಮಾಡ್ಕೊ ಮೊದಲು. ಯಾಕೆ ಹೊರಗಾಕಿ ನಿನ್ ಚೇಲೆ ಐತಲ್ಲ ಒಬ್ಬ ಪುಂಗಿರಾಜ, ಪುಂಗಿರಾಜಾಗ ಯಾಕೆ ಬಿಟ್ಟಿ? ಈಗ ಒಳಗಿನ ಕಿಚನ್ ರೂಮ್ದ ಬೆಡ್ರೂಮ್ ಹಾಲ್ದ ಮೆಜರ್ಮೆಂಟ್ ತಗೊಂಡಿದ್ದಕ್ಕೆ ಬಿಡಿಸಿ ಇಲ್ಲ. ಅದನ್ನ ಸಾರ್ವಜನಿಕ ಮಾಡಲ್ಲ. ನಿನ್ನ ಮುಕ್ಕಳಾಗ ಅಟ್ಟೆ ದಮ್ ಇತ್ತಂದ್ರ ನಿನ್ ಜೊತೆಗಿದ್ದು ಪುಂಗಿ ರಾಜ ಎಲ್ಲದನೀಗ ಹೊತ್ತೊಂಡ್ರೆ ಪುಂಗಿ ಬರಸ್ತಿದ್ದಲ್ಲ. ಎಲ್ಲ್ಯಾ ಕಲ್ಯ ಟಲ್ಯ ಪಲ್ಯ ಎಲ್ಲರೂ ಮನೆ ಒಳಗೆ ಯಾಕೆ ಕರ್ಕೊಳಕತ್ತಿಲ್ಲಪ್ಪ ನೀನು? ಇವೆಲ್ಲ ನಾವು ಹೇಳ್ಬೇಕಾ? ಮಾಧ್ಯಮದ ಮುಖಾಂತರ ಹೇಳ್ಬೇಕಾ? ನಮಗ ನೋವು ಆಗ್ತಾ ಇದೆ. ಆ ಪಾಪ ನಿನ್ನ ಮನ್ಯಾಗ ನಿನ್ನ ಮದ್ವೆ ಆದ ಹೆಣ್ಮಕ್ಳಿಗೆ ನಾವು ನಮ್ಮ ಅಕ್ಕ ತಂಗಿ ಸಹೋದರಿ ಅಂತ ನಮ್ಮ ತಾಯಿ ಸಮಾನ ನೋಡ್ತೀವಿ. ಆದ್ರೆ ಆ ತಾಯಿಗೂ ನಾನು ಈ ಮಾಧ್ಯಮದ ಮುಖಾಂತರ ಕ್ಷಮೆ ಕೇಳ್ತೀನಿ. ಇಂತ ನೀ ಸುಳಿ ಮಗನಿಗೆ ಮದ್ವೆ ಆದಿಯವ ನೀನು, ನಾವು ನಿನ್ನ ತಮ್ಮಾರೆ ತಿಳ್ಕೊ, ಅಣ್ಣಾರೆ ತಿಳ್ಕೊ. ನಾನು ನಿಮ್ಮ ಮರ್ಯಾದೆ ಹಾಳು ಮಾಡಬಾರ್ದಂತ ನಮ್ದು ಉದ್ದೇಶ ಇದೆ. ಆದ್ರೆ ಅನಿವಾರ್ಯ ಇದೆ ನಮ್ಮ ಹೆಣ್ಮಕ್ಳದ ರಕ್ಷಣೆಗಾಗಿ. ಇತ್ತೀಚೆಗೆ ಇನ್ನ 2 ದಿವಸ ಆಗಿಲ್ಲ, ಇಡೀ ರಾಷ್ಟ್ರ ವ್ಯಾಪ್ತಿಯಲ್ಲಿ ರಾಷ್ಟ್ರದಲ್ಲಿ ರಾಖಿ ಅಂತ, ರಕ್ಷಾ ಬಂಧನ ಅಂತ ಪವಿತ್ರ ಹಬ್ಬ ನಾವು ಆಚರಿಸಿದೀವಿ. ಅಲ್ಲೇ ಎಲ್ಲ ನಮ್ಮ ನಮ್ಮ ಎಲ್ಲ ಸಹೋದರಿಯರು, ಹಿಂದೂ ಸಹೋದರಿಯರು ಆಗಲಿ ಮುಸ್ಲಿಂ ಸಹೋದರಿಯರಾಗಲಿ, ತಮ್ಮ ಅಣ್ಣ ತಮ್ಮಂದಿಯರಿಗೆ ಕೈಗೆ ರಾಖಿ ಕಟ್ಟಿ ಅವರಿಂದ ರಕ್ಷಣೆದ ಆರೈಕೆ ಬಯಸ್ಕೊಂಡಿದ್ದಾರೆ. ನಾವು ನಮ್ಮ ಓಣಿಯಲ್ಲಿ ನಮ್ಮ ಹಿಂದೂ ಸಿಸ್ಟರ್ಸ್ಗಳಿಗೆ ರಾಖಿ ಕಟ್ಕೊಂಡು ಅವರಿಗೆ ನಾವು ರಕ್ಷಣೆ ಕೊಡ್ತೀವಿ, ನಿಮ್ಮ ಪ್ರೊಟೆಕ್ಷನ್ ಕೊಡ್ತೀವಿ. ನಿಮ್ಗೆ ಯಾವುದೇ ಕಷ್ಟ ಕಾಲದೊಳಗೆ ನಾವು ನಿಮ್ಗಿಂತ ಮೊದಲು ನಾವು ಭಾಗಿಯಾಗಿ ನಿಮ್ಗೆ ಎಲ್ಲಾ ತರದ್ದು ನಾವು ರಕ್ಷಣೆ ಕೊಡ್ತೀವಿ ಅಂತ ಹೇಳಿ ನಾವು ಅವರಿಗೆ ದೇವರಿಗೆ ಬೇಡ್ಕೊಂಡು ಅವ್ರಿಗೆ ನಾವು ಭರವಸೆ ಕೊಟ್ಟಿವಿ. ಸುಳೆ ಮಗನೇ, ನಿನಗೆ ಯಾರೋ ರಾಖಿ ಕಟ್ಟಿಲ್ ಕಾಣ್ತದೆ. ಆ ಹೆಣ್ಮಕ್ಳಿಗೆ ನಾವು ಏನು ಉತ್ತರ ಕೊಡ್ಬೇಕು? ದನ ಕಾಯೋ ಸುಳಿ ಮಗನೇ, ನಿನಗೆ ಒಂದೇ ಮಾತು ಹೇಳ್ತೀನಿ. ಅಂತ ಪವಿತ್ರ ರಕ್ಷಾ ಬಂಧನದ ದಿವಸಗಳಲ್ಲಿ ಒಬ್ಬ ಮುಸಲ್ಮಾನ್ ಹೆಣ್ಮಕ್ಳಿಗೆ ನೀನು 5 ಲಕ್ಷ ರೂಪಾಯಿ ಕೊಡ್ತೀನಿ, ಮದುವೆ ಓಡಿಸ್ಕೊಂಡು ಮದುವೆ ಮಾಡಿಸ್ಕೊಂಡು ಹೋಗ್ರಿ ಅಂತ ಹೇಳ್ತೀಯ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಹಾಗಾಗಿ ಈ ಮಾಧ್ಯಮದ ಮುಖಾಂತರ ನಾನು ಜಿಲ್ಲಾಡಳಿತಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಕೆಲವು ಬಕೀಟ್ ನಮ್ಮ ಸಮಾಜದ ಕೆಲವು ಬಕೀಟ್ ಹಿಡಿಯುವ ರಾಜಕಾರಣಿಗಳು ನಿಮ್ಗೆ ಏನಾದ್ರೂ ತಪ್ಪು ತಿಳುವಳಿಕೆ ನೀಡ್ತಿರ್ಬೇಕು. ಪ್ರತಿ ಒಂದು ಮುಸಲ್ಮಾನ ಯುವಕರು, ಪ್ರತಿ ಒಬ್ಬ ಮುಸಲ್ಮಾನ ಮನೆಯಲ್ಲಿ ರಕ್ತ ಕುದೀತಾ ಇದೆ. ಇವೆಲ್ಲ ಹರಾಮ್ಖೋರ್ ಸುಳಿ ಮಗನ ಚಿಲ್ಲರೆ ಮಾತುಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾ ಆಡಳಿತ, ಪೊಲೀಸ್ ವರಿಷ್ಠಾಧಿಕಾರಿಗಳು, ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಮ್ಮಿಡಿಯೇಟ್ ಕೂಡಲೇ ಕಾಗ್ನಿಸೆನ್ಸ್ ತಗೊಂಡು ಇವನ ಬಾಯಿಗೆ ಹತೋಟಿ ಒಳಗೆ ಇಡಲಿಕ್ಕೆ ಪ್ರಯತ್ನ ಪಟ್ಲಿಲ್ಲ ಅಂದ್ರ ಸರ್ಕಾರನೂ ಇರಲ್ಲ, ಮಂತ್ರಿಗೂ ಇರಕ್ ಕೊಡುದಿಲ್ಲ. ಊರಾಗ ಏನ್ ಹಾಕದಾಗಲಿ ನಾವು ಸಿದ್ಧರಾಗ್ಬಿಟ್ಟಿವಿ. ಎಲ್ಲಾ ಮುಸಲ್ಮಾನ ಸಮಾಜದ ಪರವಾಗಿ ಹೇಳ್ತಾ ಇದ್ದೀನಿ. ಯಾವ ಕೆಲವೊಂದು ಬಕೀಟ ಹಿಡ್ಕೊಂಡು ಬಾಗ್ಲಾ ಬಡಿಯೋರಿಗೆ ನೀವು ಮಾತು ಕೇಳಿ ಎಲ್ಲ ಓಕೇತಿ ಅಂತ ತಿಳ್ಕೊತಾ ಇದ್ದಿದಂತಂದ್ರ ದಯಮಾಡಿ ಸಚಿವರೇ, ನಿಮ್ಮ ಮೇಲೆ ನಮ್ಮ ಬಹಳ ಗೌರವ ನಂಬಿಕೆ ಇದೆ. ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದನ್ನು ಅವಹೇಳನಕಾರಿ ಮಾತನಾಡಿದ್ದ. ಅವಾಗನು ಬೃಹತ್ ಪ್ರತಿಭಟನೆ ಮಾಡಿದೀವಿ. ಜಿಲ್ಲಾಡಳಿತ ಇವತ್ತಿನವರೆಗೆ ಯಾವುದು ಕ್ರಮ ತಗೊಂಡಿಲ್ಲ. ಒಂದೊಂದ ಬರೇ ಗಂಡ ಹೆಂಡತಿ ಜಗಳ ಕೇಸ್ ಇದ್ದಾಗ ಇದೇ ಪೊಲೀಸ್ ವರಿಷ್ಠಾಧಿಕಾರಿ, ಪೊಲೀಸ್ ಇಲಾಖೆಯವರು ರೌಡಿ ಶೀಟ್ ತೆಗೆದಾರ, ತಡಿಪಾರ್ ಮಾಡಿದ್ದು ನಮ್ಮಲ್ಲೇ ಉದಾಹರಣೆ ಇದೆ. ಹಾಗಾಗಿ ಈ ಹುಚ್ಚುಳಿ ಮಗನಿಗೆ ಇಮಿಡಿಯೇಟ್ ಆಕ್ಷನ್ ತಗೊಂಡು ತಡಿಪಾರ್ ಎಕ್ಸ್ಟ್ರಮೆಂಟ್ ಪ್ರೊಸೀಡಿಂಗ್ಸ್ ನೀವು ಜರುಗಲಿಲ್ಲ ಅಂತಂದ್ರೆ ನಾಳೆ
ಮುಂಬರುವ ದಿನಗಳಲ್ಲಿ ಜಿಲ್ಲೆ ಆದಂತ 8 ಮತಕ್ಷೇತ್ರದಲ್ಲಿ ಇಡೀ ಮುಸ್ಲಿಂ ಸಮಾಜ, ದಲಿತರು, OBCಗೆ ಒಗ್ಗೂಡಿಸಿ ಬೃಹತ್ ಹೋರಾಟ ಕೈಗೊಳ್ಳುವುದು ಅನಿವಾರ್ಯತೆ ಬರ್ತದೆ. ಮತ್ತು ನಮ್ಮದೇ ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗ್ತದೆ. ಯಾಕಂತಂದ್ರೆ ಈ ಲೋಪರ್ ಸುಳಿ ಮಗನಿಗೆ ಬಿಜೆಪಿ ಅವರು ಕಿತ್ತಿ ಹೊರಗೆ ಹಾಕ್ಯಾರ. ಈ ಲೋಪರ್ ಸುಳಿ ಮಗನಿಗೆ ಬಿಜೆಪಿ ಹೊರಗೆ ಹಾಕ್ಯಾರ. ಮತ್ತು ಕಾಂಗ್ರೆಸ್ ಆಶ್ರಯ ಪಡ್ತಾ ಇದ್ದಾನಂತಂದ್ರೆ ನಿನ್ನೆ ಪ್ರೆಸ್ ಮೀಟ್ ನಾಗ ಈ ಲೋಪರ್ ಸುಳಿ ಮಗ ಹೇಳ್ಯಾನ, ಒಬ್ಬ ಕಾಂಗ್ರೆಸ್ ಮಂತ್ರಿ ನನಗೆ ಬೆಂಬಲ ಕೊಟ್ಟಿದ್ದಾನೆ ಅಂತ ಹೇಳಿ ಮೇಯರ್ ಆಗ್ಲಿಕ್ಕೆ. ಆ ಕಾಂಗ್ರೆಸ್ ಮಂತ್ರಿ ಈ ಜಿಲ್ಲೆ ಒಳಗೆ ಯಾವ ಅದಾನ? ಅದಕ್ಕೆ ತನಿಖಾ ಮುಖ್ಯಮಂತ್ರಿಯವರು ಮಾಡಬೇಕು, ನಿಷ್ಪಕ್ಷ ತನಿಖೆ ಆಗಬೇಕು. ಈ ಸುಳಿ ಮಗನ ಜೊತೆಗೆ ಕಾಂಗ್ರೆಸ್ನವರು ಯಾರು ಹಿಂಬಾಗಲದಿಂದ, ಯಾಕಂದ್ರೆ ಈ ಲೋಕಲ್ ಸುಳಿ ಮಗನಿಗೆ ಬರೇ ಹಿಂಬಾಗಲದ ವ್ಯವಸ್ಥೆ ಇದೆ ಪ್ರವೃತ್ತಿ. ತಾನು ಹಿಂಬಾಗಲದೆ, ತನ್ನ ಸರ್ಕಾರ ನಡೆಸೋದು ಪದ್ಧತಿನೂ ಹಿಂಬಾಗಲದೆ, ಕೆಲಸ ಮಾಡೋದು ಹಿಂಬಾಗಲದೆ, ರಾತ್ರಿ ಕೂಡುದು ಹಿಂಬಾಗಲದಿಂದ. ಯಾವ ಕಾಂಗ್ರೆಸ್ ಮಂತ್ರಿ ಜೊತೆಗೆ ಹಿಂಬಾಗಲ ಒಳಗೆ ಹೋಗಿ ಕೂಡ್ತಾನ ಅನ್ನೋದು ಸ್ಪಷ್ಟ ಆಗ್ಬೇಕು. ಯಾಕಂದ್ರೆ ಅವನ ಬಾಯಿಲಿಂದೇ ಬಂದದ ಇದು. ನಾವು ಹೇಳ್ತಾ ಇಲ್ಲ, ಯಾವ ಮುಸಲ್ಮಾನ್ ಹೇಳ್ತಾ ಇಲ್ಲ. ಕಾಂಗ್ರೆಸ್ಸಿನ ಒಂದು ಮಂತ್ರಿ ಮೇಯರ್ ಇಲೆಕ್ಷನ್ ನಲ್ಲಿ ಅವನಿಗೆ ಸಹಾಯ ಮಾಡಿದ್ದಾರೆ. ಪಕ್ಷೇತರ ಕ್ಯಾಂಡಿಡೇಟ್ಗಳನ್ನು ಅವನು ಒದಗಿಸಿಕೊಟ್ಟಾನಂತ ಅವನು ಬಹಿರಂಗವಾಗಿ ಪತ್ರಿಕಾಗೋಷ್ಠಿ ಕೊಟ್ಟಿದ್ದಾನೆ. ಅದನ್ನು ಉದಾಹರಣೆಗೆ ಆಧರಿಸಿ ಇಟ್ಕೊಂಡು ರಾಜ್ಯದ ಮುಖ್ಯಮಂತ್ರಿ, ರಾಜ್ಯದ ಗೃಹ ಮಂತ್ರಿ, ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಡಾಕ್ಟರ್ MB ಪಾಟೀಲ್ ಸಾಹೇಬರು ತನಿಖಾ ಒಳಪಡಿಸಬೇಕು. ಈ ಸುಳಿ ಮಗನಿಗೆ ಕಾಂಗ್ರೆಸ್ ಮಂತ್ರಿ ಯಾವದಾನ ಅವನಿಗೆ ಮಂತ್ರಿ ಮಂಡಲದಿಂದ ಉಚ್ಚಾಟನೆ ಮಾಡಬೇಕು. ಯಾಕಂದ್ರೆ ಮುಸಲ್ಮಾನ್ ಸಮಾಜದ ರಕ್ತ ಕುದೀತಾ ಇದೆ. ಒಂದು ಬಿಜಾಪುರ್ನಲ್ಲೇ ಏನಾರೇ ಅನಾಹುತ ಆಗುವುದಕ್ಕಿಂತ ಮುಂಚೆ ನೇರ ಆಕ್ಷನ್ ತಗೊಳ್ಳಿಲ್ಲ ಅಂತಂದ್ರೆ ಎಲ್ಲಾ ಆಗೋಗುಗಳಿಗೆ ಕಾಂಗ್ರೆಸ್ ಸರ್ಕಾರ, ಜಿಲ್ಲಾ ಉಸ್ತುವಾರಿ ಸಚಿವರೇ ಕಾರಣ ಅಂತ ಹೇಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.